ಗುಣಾನುಸಾರಿಣೀಂ ಪೂಜಾಂ ಸಮಾಂ ದೃಷ್ಟಿಂಚ ಯೋ ನರಃ ಸರ್ವಭೂತೇಷು ಕುರುತೆ ತಸ್ಯ ವಿಷ್ಣು ಪ್ರಸೀದತಿ. ಹಾಗಾದ್ರೆ ಇವಾಗ ಸಮದೃಷ್ಟಿ ಅಂದ್ರೆ ಏನು? ಯಾರು ಗೌರವಾರ್ಹರೋ ಅವರನ್ನು ಗೌರವಿಸುವುದು. ಆ ಗೌರವದಲ್ಲಿ ಯಾರು ಯಾವ ಸ್ಥಾನದಲ್ಲಿ ಗೌರವಾರ್ಹರೋ ಅವರನ್ನು ಆ ಸ್ಥಾನದಲ್ಲಿ ಗೌರವಿಸುವುದು. ಈಗ ತುಂಬಾ ಕನ್ಸಿಡರೇಷನ್ಸ್ ಇದೆ. ಇಡೀ ಪ್ರಪಂಚವೇ ತಾರತಮ್ಯದಿಂದ ಹೆಣೆದುಕೊಂಡಿದೆ ಅಂತ ಹೇಳ್ತಾರೆ ಆಚಾರ್ಯರು. ಎಲ್ಲರನ್ನೂ ಈಕ್ವಲ್ ಟ್ರೀಟ್ಮೆಂಟ್ ಅಂತ ಅನ್ನೋದು ಮೂರ್ಖತನ. ಅದು ಎಲ್ಲರನ್ನೂ ಅವರವರ ಸ್ಥಾನಮಾನಕ್ಕೆ ತಕ್ಕಂತೆ ಗೌರವಿಸುವುದೇ ಸಮಾಜದಲ್ಲಿ ಪ್ರೋಟೋಕಾಲ್ ಅನ್ನೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಡೆಲ್ಲಿಗೆ ಹೋಗಿಬಿಟ್ರೆ ಅಲ್ಲಿ ಏನೋ ಒಬ್ಬ ಮಿನಿಸ್ಟರ್ ಒಬ್ಬತಾನೆ, ಮತ್ತೊಬ್ಬ ಚೀಫ್ ಸೆಕ್ರೆಟರಿ ಇರ್ತಾನೆ, ಪಾರ್ಲಿಮೆಂಟೇರಿಯನ್ ಇರ್ತಾನೆ, ಅವರದೆಲ್ಲ ಕುರ್ಚಿಗಳು ಇರ್ತವೆ. ಒಂದು ಕುರ್ಚಿ ಆಚೆ ಈಚೆ ಆಗ್ಬಿಟ್ರೆ ಪ್ರೋಟೋಕಾಲ್ ದೊಡ್ಡ ಗಲಾಟೆ ಆಗ್ಬಿಡ್ತದೆ. ಎಷ್ಟು ತಾರತಮ್ಯದ ಬಗ್ಗೆ ಕಾಳಜಿ ಇದೆ ಅವರ ಅಧಿಕಾರಕ್ಕೆ. ದೇವರ ತಾರತಮ್ಯ ಮಾತ್ರ ಬೇಡ ಅಂತೆ. ತಮ್ಮ ಕುರ್ಚಿಯ ಬಗ್ಗೆ ತಾರತಮ್ಯದಲ್ಲಿ ಹೊಡೆದಾಡಿಕೊಳ್ತಾರೆ. ಪ್ರೋಟೋಕಾಲ್ ಮುರಿಯುವುದು. ಏನು ಪ್ರೋಟೋಕಾಲ್ ಮುರಿಯುವುದು ಅಂದ್ರೆ ಏನು ಅಂತ ಅಷ್ಟು ಒಂದೇ ಒಂದು ಕುರ್ಚಿ ಆಚೆ ಈಚೆ ಆದ್ರೆ ದೊಡ್ಡ ಗದ್ದಲ ಆಗ್ಬಿಡುತ್ತೆ. ಅದರಿಂದ ಅಲ್ಲಿ ಯಾಕೆ ನಮ್ಮ ಮಠಗಳಲ್ಲಿ ಆಚಾರಗಳಿಗೆ ತೀರ್ಥ ಕೊಡುವಾಗ ಸ್ವಾಮಿಗಳು ಕರೆಯುವಾಗ ಒಬ್ಬರ ಆಚಾರ ಬದಲು ಇನ್ನೊಬ್ಬರ ಆಚಾರ ಕರೆದ್ಬಿಟ್ರೆ ಆ ಮಠದ ಮತ್ತೆ ಊಟಕ್ಕೆ ಬರಲು ಹೊರಟೋಗ್ಬಿಡ್ತಾನೆ. ನಮ್ಮ ಮರ್ಯಾದೆ ಹೋಯ್ತು. ತೀರ್ಥಕ್ಕೆ ಮೊದಲು ಕರೆಯಲಿಲ್ಲ. ಈ ಎಲ್ಲ ಕಡೆ ಇರುವಂತಹದ್ದು ಪ್ರೋಟೋಕಾಲ್. ಈಗಿರೋದ್ರಿಂದ ಇದಕ್ಕೆ ಏನು ಒಂದು ಆಚಾರ ಹೇಳ್ತಾರೆ, ಗುಣಾನುಸಾರಿಣೀಂ ಪೂಜಾಂ. ಅದರಿಂದ ಯಾರಲ್ಲಿ ಯಾವ ಅರ್ಹತೆ ಇದೆ ಅರ್ಹತೆಗೆ ತಕ್ಕಂತೆ ಪೂಜೆ ಮಾಡಬೇಕು ಹೊರತು ಎಲ್ಲರನ್ನೂ ಸಮಾನವಾಗಿ ಪೂಜೆ ಮಾಡುವುದಲ್ಲ. ಅದರಿಂದ ಗುಣಾನುಸಾರಿಯಾಗಿ ಪೂಜೆ ಮಾಡಬೇಕು ಮತ್ತು ಎಲ್ಲರನ್ನೂ ಸಮಾನವಾಗಿ ನೋಡಬೇಕು ಅಂತಾರೆ ಆಚಾರ. ಗುಣಾನುಸಾರಿಣೀಂ ಪೂಜಾಂ ಸಮಾಂ ದೃಷ್ಟಿಂಚ ಯೋ ನರಃ ಸರ್ವಭೂತೇಷು ಕುರುತೆ. ಎಲ್ಲ ಪ್ರಾಣಿಗಳನ್ನು, ಮನುಷ್ಯರನ್ನು ಮಾತ್ರ ಅಲ್ಲ, ಪ್ರಾಣಿಗಳನ್ನು ಸಮಾನವಾಗಿ ನೋಡು. ಅದು ಬೇರೆ ವಿಷಯ. ಆದರೆ ಪೂಜೆ ಮಾಡುವಾಗ ಈಗ ಸರ್ವಭೂತೇಷು ಅಂತ ಅದಕ್ಕೆ ಹೇಳಿದ್ದು. ಮನುಷ್ಯರಲ್ಲಿ ಬೇಡಪ್ಪ. ಮತ್ತೆ ಪ್ರಾಣಿಗಳು, ನಾವು ಗೋಪೂಜೆ ಮಾಡ್ತೇವೆ ಪಾಡ್ಯ ದಿವಸ, ಬಲಿಪಾಡ್ಯ, ಬಲಿ ಪ್ರತಿಪತ್ತು, ಆಮೇಲೆ ಗೋಪೂಜೆ ಮಾತ್ರ ಏನ್ರಿ, ಭಗವಂತ ಶುನಿಚೈವ ಶೋಭಾಕೇಚ ಅಂತ ಒಂದು ಕತ್ತೆ, ಒಂದು ನಾಯಿ, ಒಂದು ದನ, ಮೂರು ಕಟ್ಟೋದು ಮಂಗಳಾರತಿ ಎತ್ತೋದು. ಏನು ಪೂಜೆ ಮಾಡ್ಬೋದೇನು? ಸಮಾನ ಪೂಜೆ. ಕತ್ತೆಯನ್ನು ಕಟ್ಟೋದು, ನಾಯಿಯನ್ನು ಕಟ್ಟೋದು, ಒಂದು ಹಸುವನ್ನು ಕಟ್ಟೋದು, ಮಂಗಳಾರತಿ ಮಾಡೋದು. ಯಾಕೆ ಮಾಡಬಾರದು? ಅದಕ್ಕೆ ಗುಣಾನುಸಾರಿಣೀಂ ಪೂಜಾಂ ಸಮಾಂ ದೃಷ್ಟಿಂಚ. ಎಲ್ಲದರಲ್ಲಿಯೂ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಳೋದು ಸಮದೃಷ್ಟಿ. ಕತ್ತೆಯಲ್ಲೂ ಭಗವಂತ ಇದ್ದಾನೆ, ನಾಯಿಯಲ್ಲೂ ಭಗವಂತ ಇದ್ದಾನೆ, ಹಸುವಿನಲ್ಲೂ ಭಗವಂತ ಇದ್ದಾನೆ. ಹಾಗೆ ಒಬ್ಬ ಅಯೋಗ್ಯನಲ್ಲೂ ಭಗವಂತ ಇದ್ದಾನೆ, ಯೋಗ್ಯನಲ್ಲೂ ಭಗವಂತ ಇದ್ದಾನೆ, ಜ್ಞಾನಿಯಲ್ಲೂ ಭಗವಂತ ಇದ್ದಾನೆ, ಅಜ್ಞಾನಿಯಲ್ಲೂ ಭಗವಂತ ಇದ್ದಾನೆ. ಎಲ್ಲರಲ್ಲೂ ಭಗವಂತನನ್ನ ಕಾಣು. ಆದರೆ ಆಯಾ ಪ್ರತೀಕಕ್ಕೆ ಅದರಲ್ಲಿ ಭಗವಂತನ ಯಾವ ಅಂಶ ಹೆಚ್ಚು ಎಕ್ಸ್ಪ್ರೆಸ್ ಆಗಿದೆ ಅದನ್ನು ಹೆಚ್ಚು ಪೂಜಿಸು. ಎಲ್ಲರೂ ಭಗವಂತ ಇದ್ದಾನೆ, ಆದರೆ ಭಗವಂತನ ಶಕ್ತಿ ಅಭಿವ್ಯಕ್ತಿಯಲ್ಲಿ ಜಾಸ್ತಿ ಆಗಿದೆ. ಒಬ್ಬ ಅಜ್ಞಾನಿಗಿಂತ ಹೆಚ್ಚು ಭಗವಂತನ ಜ್ಞಾನ ರೂಪವಾದ ಶಕ್ತಿ ವ್ಯಕ್ತ ಆಗಿದೆ, ಅದನ್ನು ಗೌರವಿಸು. ಒಂದು ಹಸುವಿನಲ್ಲಿ ನಾಯಿಗಿಂತ, ಯಾಕೆಂದ್ರೆ ನಾಯಿ ಅದು ಸ್ವಭಾವತಃ ಅಪವಿತ್ರ, ಆದರೆ ಹಸು ಅದರ ಮಲಮೂತ್ರವೂ ಪವಿತ್ರ. ಈ ಡಿಫರೆನ್ಸ್ ಹೇಗೆ ಬಂತು? ಅದನ್ನು ತಗೊಂಡ್ರೆ ರೋಗಗುಣ ಆಗುತ್ತೆ, ಮತ್ತೆ ಅಂಗಳಕ್ಕೆ ಸಾರಿಸಿದ್ರೆ ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ. ಅದು ಸಾಮಾನ್ಯವಾಗಿ ಸಗಣಿ ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ, ರೋಗಾಣುಗಳನ್ನು ನಾಶ ಮಾಡುತ್ತೆ. ಅಂಥ ಒಂದು ಶಕ್ತಿ, ವಿಶಿಷ್ಟವಾದ ಶಕ್ತಿ ಅದರಲ್ಲಿ ಕೊಟ್ಟನಲ್ಲೋ ಭಗವಂತ. ಅದಕ್ಕೆ ಆ ವಿಶಿಷ್ಟವಾದ ಶಕ್ತಿ ವಿಶಿಷ್ಟವಾದ ಪೂಜೆ. ಎಲ್ಲಕ್ಕೂ ಒಂದೇ ಪೂಜೆ ಅಲ್ಲ, ಆದರೆ ಎಲ್ಲವನ್ನೂ ಕೂಡ ಭಗವಂತನ ಅಧಿಷ್ಠಾನ. ಯಾವುದೂ ಸಸಾರ ಮಾಡುವಂಥದ್ದು, ಯಾವುದನ್ನು ಸಸಾರ ಮಾಡಬೇಡ. ಎಲ್ಲವೂ ಭಗವಂತನ ಸೃಷ್ಟಿ. ಒಂದು ಹುಳ ಕೂಡ, ಒಂದು ಎರೆಹುಳ ಕೂಡ ಸಸಾರ ಮಾಡಬೇಕಾದ ಸಂಗತಿ ಅಲ್ಲ. ಯಾಕೆಂದ್ರೆ ಆ ಎರೆಹುಳವು ಹಿಂದಿನ ಜನ್ಮದಲ್ಲಿ ಒಂದು ಮನುಷ್ಯ ಆಗಿದ್ದಿರಬಹುದು, ಮುಂದಿನ ಜನ್ಮ ಪುನಃ ಮನುಷ್ಯ ಆಗಬಹುದು. ಯಾರು ಮನುಷ್ಯ, ಯಾರು ಹುಳ? ಮನುಷ್ಯನ ಒಂದು ಹುಳ. ಆದ್ದರಿಂದ ಯಾವುದನ್ನು ಸಸಾರ ಮಾಡಬೇಡ. ಎಲ್ಲವೂ ಭಗವಂತನ ಸೃಷ್ಟಿ. ಆದರೆ ನೀನು ಆದರ ಮಾಡುವಾಗ ಅದರದರ ಗ್ರಡೇಷನ್ ತಕ್ಕಂತೆ ತಾರತಮ್ಯಕ್ಕೆ ಸರಿಯಾಗಿ ಗೌರವ ಕೊಡು. ಇದು ಆಚಾರ್ಯರ ಸಮಬುದ್ಧಿ ಅಂತ ಅನ್ನೋದಕ್ಕೆ. ಗುಣಾನುಸಾರಿಣೀಂ ಪೂಜಾಂ ಸಮಾಂ ದೃಷ್ಟಿಂಚ. ಎಲ್ಲವನ್ನೂ ಸಮದೃಷ್ಟಿಯಿಂದ ನೋಡು. ಅಂದ್ರೆ ಎಲ್ಲದರಲ್ಲಿಯೂ ಭಗವಂತ ಇದ್ದಾನೆ, ಎಲ್ಲವೂ ಭಗವಂತನ ಪ್ರತೀಕ. ಇದು ಸಮದೃಷ್ಟಿ. ಆದರೆ ಎಲ್ಲಿ ಭಗವಂತನ ಶಕ್ತಿ ಹೆಚ್ಚು ವ್ಯಕ್ತವಾಗಿದೆಯೋ ಅದು ಮುಖ್ಯ ಪೂಜಾರ್ಹ, ಎಲ್ಲಿ ವ್ಯಕ್ತವಾಗಿಲ್ಲ ಅದಕ್ಕೆ ಸೆಕೆಂಡ್ರಿ. ಈ ರೀತಿಯಾಗಿ ಯಾರು ನಡ್ಕೊಳ್ತಾನೆ ಅಂಥವನಿಗೆ ತಸ್ಯ ವಿಷ್ಣು ಪ್ರಸೀದತಿ, ಭಗವಂತ ಪ್ರಸನ್ನನಾಗ್ತಾನೆ. ಅವರವರ ಅರ್ಹತೆಗೆ ತಕ್ಕಂತೆ ಅವರವರನ್ನ ಗೌರವಿಸುವವರನ್ನ ಕಂಡಾಗ ಭಗವಂತ ಸಂತೋಷ ಪಡ್ತಾನೆ. ಇಲ್ಲದಿದ್ರೆ ಇವನು ಯಾರು ಏನು ಅಂತ ಗೊತ್ತಿಲ್ಲ, ವಿವೇಕ ಇಲ್ಲ, ಎಲ್ಲವನ್ನೂ ಒಂದೇ ರೀತಿ ನೋಡ್ತಾನೆ. ನನ್ನ ಶಕ್ತಿ ಎಲ್ಲಿ ವ್ಯಕ್ತವಾಗಿದೆ ಅಲ್ಲಿಗೂ ಒಂದೇ ಪೂಜೆ, ನನ್ನ ಶಕ್ತಿ ಅಭಿವ್ಯಕ್ತವಾಗದೇ ಇರತಕ್ಕ ಪ್ರತೀಕಕ್ಕೂ ಸಮಾನವಾದ ಪೂಜೆ ಮಾಡ್ತಾನೆ ಅಂತ ಭಗವಂತ ಅನುಗ್ರಹ ಮಾಡುವುದಿಲ್ಲ ಅಂತೆ. ಯಾರು ಈ ತಾರತಮ್ಯವನ್ನ ತಿಳಿದು ಪೂಜೆ ಮಾಡ್ತಾನೆ, ಅದೇ ರೀತಿ ಗುಣಾನುಸಾರಿಣೀಂ ಪೂಜಾಂ. ಚತುರ್ಮುಖ ದೇವತೆಗಳಲ್ಲಿ ಅಧಿಕ ಗುಣವಂತ, ಅವನ ಅನಂತರ ಗರುಡಶೇಷರುದ್ರರು, ಅವನ ಅನಂತರ ಇಂದ್ರಕಾಮರು. ಹೀಗೆ ಆ ದೇವತೆಗಳಲ್ಲಿಯೂ ಕೂಡ ಭಗವಂತನ ಭಕ್ತಿ ಜ್ಞಾನಾದಿ ಗುಣಗಳು.
ಭಗವಂತನ ಜ್ಞಾನ ಭಕ್ತಿ ಅಧಿಕವಾಗಿರತಕ್ಕವರು, ಭಗವಂತನ ತೀರ ಹತ್ತಿರದಲ್ಲಿರತಕ್ಕವರು, ಅದಕ್ಕಿಂತ ಕಮ್ಮಿ ಇರುವವರು ಅದರ ಅನಂತರದವರು. ಹಾಗೆ ಈ ಗುಣಗಳಿಗೆ ಅನುಗುಣವಾಗಿ ಅವರಲ್ಲಿ ಗುಣ ಅಂದ್ರೆ ಭಗವಂತನ ಭಕ್ತಿ ಜ್ಞಾನಾದಿ ಗುಣಗಳು, ಭಗವಂತನ ಬಗೆಗೆ ಭಕ್ತಿ ಜ್ಞಾನಾದಿ ಗುಣಗಳು. ಅದು ಯಾರಲ್ಲಿ ಅತ್ಯಧಿಕ ಆಗಿದೆ ಅವರನ್ನು ಹೆಚ್ಚು ಗೌರವಿಸು. ಲೋಕದಲ್ಲಿಯೂ ಅಷ್ಟೇ, ಯಾರಲ್ಲಿ ಭಕ್ತಿ ಜ್ಞಾನಾದಿ ಗುಣಗಳಿವೆ ಅವರನ್ನು ಗೌರವಿಸು. ಅವನು ಶ್ರೀಮಂತ ಇಲ್ಲದೆ ಇರಬಹುದು, ಬಂಧು ಅಲ್ಲದೆ ಇರಬಹುದು, ವಯಸ್ಸಿಲ್ಲದೆ ಇರಬಹುದು, ಏನೂ ಮಾಡದೇ ಇರಬಹುದು, ಆದರೆ ಭಕ್ತಿ ಜ್ಞಾನಗಳನ್ನು ಗಳಿಸಿದ್ದಾನಲ್ಲ ಅವನಿಗೆ ಪ್ರಥಮ ಪೂಜೆ ಕೊಡು. ಜ್ಞಾನಕ್ಕೆ ಮೊದಲ ಪೂಜೆ. ಹೀಗೆ ಗುಣಾನುಸಾರಿಣೀಂ ಪೂಜಾಂ, ಆದರೆ ಯಾರನ್ನು ಸಸಾರ ಮಾಡಬೇಡ. ಸಮಾಂ ದೃಷ್ಟಿಂಚ. ಬ್ರಹ್ಮದೇವರು ಜೀವೋತ್ತಮ, ಅವರಿಗೆ ಮೊದಲು ಪೂಜೆ ಮಾಡು ಭಗವಂತ. ಅಂದ್ರೆ ಕೆಲವರಿಗೆ ಏನು ಅಂತಂದ್ರೆ ಬ್ರಹ್ಮದೇವರನ್ನು, ಈಗ ನಾನು ಅನೇಕ ಕಡೆ, ಕೆಲವು ಕಡೆ ನಾನು ಬೆಂಗಳೂರಿನಲ್ಲೇ ಕೆಲವರು ಉಪನ್ಯಾಸ ಮಾಡೋದನ್ನು ಕೇಳಿದ್ದೇನೆ. ಏನು ಅಂದ್ರೆ ತಾವು ವೈಷ್ಣವರು ಅಂತ ಅನ್ನೋದಕ್ಕೆ ಶಿವನನ್ನ ಅಪಹಾಸ್ಯ ಮಾಡಿ ಉಪನ್ಯಾಸ ಮಾಡೋದು. ಶಿವನ ಅಪಹಾಸ್ಯ ಮಾಡುವುದು ಏನರ್ಥ ರೀ? ಮನೋಭಿಮಾನಿ, ಬಹಳ ದೊಡ್ಡ ಚತುರ್ಮುಖನನ್ನ ಬ್ರಹ್ಮವಾಯುಗಳನ್ನು ಬಿಟ್ಟರೆ ಅವನು ಮೀರಿಸುವಂತಹ ಶಕ್ತಿ ಇಲ್ಲ ಅಂತ. ಅಂದ್ರೆ ವೈಷ್ಣವರು ಈಗ ಇವರು ಲಿಂಗಾಯತರು ವಿಷ್ಣುವನ್ನ ಪರಿಹಾಸ್ಯ ಮಾಡ್ತಾರೆ, ಅದೇ ಮಟ್ಟಕ್ಕೆ ಕೆಲವರು ಮಾಧುರು ಇಳಿದ್ಬಿಟ್ಟಿದ್ದಾರೆ. ಲಿಂಗಾಯತರು ವಿಷ್ಣುವನ್ನ ಪರಿಹಾಸ್ಯ ಮಾಡ್ತಾರೆ, ವೇದವ್ಯಾಸರನ್ನ ನಿಂದಾ ಮಾಡ್ತಾರೆ ಅವರು. ಆದ್ರೆ ಮಾಧ್ವರು ಶಿವನನ್ನು ಪರಿಹಾಸ ಮಾಡೋದಂದ್ರೆ ಏನ್ರಿ? ಮಾಧ್ವರಿಗೆ ಶಿವ ಮನೋಭಿಮಾನ ದೇವತೆ, ಅಹಂಕಾರ ತತ್ವ. ಇಡೀ ಬ್ರಹ್ಮಾಂಡ ಸೃಷ್ಟಿ ಆದದ್ದು ಶಿವನಿಂದ, ಸ್ಥೂಲ ಬ್ರಹ್ಮಾಂಡ. ಯಾಕೆಂದ್ರೆ ಶಿವನಿಂದ ಅಹಂಕಾರ, ತಾಮಸ ಅಹಂಕಾರದಿಂದ ಪಂಚಭೂತಗಳು, ಪಂಚಭೂತಗಳಿಂದ ಪ್ರಪಂಚ. ಪ್ರಪಂಚಕ್ಕೆ ಮೂಲಭೂತವಾದ ಪಂಚಭೂತ ಸೃಷ್ಟಿ ಆದದ್ದೇ ಶಿವನಿಂದ. ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮ, ಪಂಚಮುಖನಾದ ಶಿವನಿಂದಲೇ ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚ ಪ್ರಾಣಗಳು, ಪಂಚ ಉಪಪ್ರಾಣಗಳು, ಪಂಚವಿಧ ಅಂತಃಕರಣ, ಅದರಿಂದ ಪ್ರಪಂಚ. ಇಡೀ ಪ್ರಪಂಚಕ್ಕೆ ಮೂಲ ಶಕ್ತಿಯಾಗಿರತಕ್ಕಂಥ ಶಿವನನ್ನ ಅವನ ನಿಂದ ಮಾಡಿ, ಅಪಹಾಸ್ಯ ಮಾಡಿ, ಗೇಲಿ ಮಾಡಿ ಕಥೆ ಹೇಳೋದು ಉಪನ್ಯಾಸ ಆಗಿಬಿಟ್ಟಿದೆ. ಅದು ತಪ್ಪದು. ಅದಕ್ಕೆ ಹೇಳೋದು ಗುಣಾನುಸಾರಣೀಂ ಪೂಜಾಂ ಸಮಾಂ ದೃಷ್ಟಿಂಚ ಅಂತ. ಒಂದು, ಅವನು ಬ್ರಹ್ಮದೇವರ ದೃಷ್ಟಿಯಿಂದ ಕೆಳಗಿನ ಶಕ್ತಿ ಇರಬಹುದು ಶಿವ, ಅದು ನಮಗೆ ಬಹಳ ದೊಡ್ಡ ಶಕ್ತಿ ಅದು. ಅದನ್ನ ಮತ್ತೆ ಇನ್ನೊಂದು ಹೇಳಿದ್ರೆ ಅದರಲ್ಲಿ ವೈಷ್ಣವಾನಾಂ ಯಥಾ ಶಂಭು ಅಂತ. ವೈಷ್ಣವರಲ್ಲಿ ಬಹಳ ದೊಡ್ಡ ಶಕ್ತಿ ಶಿವ, ಪರಮವೈಷ್ಣವ. ತವ ಪ್ರಿಯತಮಾದ ಅತಿ ಪ್ರಿಯತಮಂ, ನಾರಾಯಣ ಪಂಡಿತಾಚಾರ್ಯ ಶಿವಶ್ರೇಷ್ಠ. ತವ ಪ್ರಿಯತಮಾದ ಅತಿ ಪ್ರಿಯತಮಂ ಸದೈವಂತರಂ ಪಯಸ್ವಿಹಿತಂ ಘೃತಂ ಸ್ವಯಮಿವ ಶ್ರೀಯೋ ವಲ್ಲಭಂ. ಅಂಥ ಶಿವಶಕ್ತಿಯನ್ನ ಅವನೇ ಶುಕಾಚಾರ್ಯರಾಗಿ ಬಂದವನು, ಅವನೇ ಅಶ್ವತ್ಥಾಮನಾಗಿ ಬಂದವ. ಅದು ಬಹಳ ದೊಡ್ಡ ಶಕ್ತಿ. ಅದು ನಮ್ಮ ಮನಸ್ಸು ಸ್ವಚ್ಛವಾಗಿ ಚಿಂತಿಸಬೇಕಾಗಿದ್ರೆ ಪ್ರಾಯ ಶಿವನನ್ನು ಅಪಹಾಸ್ಯ ಮಾಡಿದ್ರೆ ಬಹಳ ಅಂದ್ರೆ ಮನಸ್ಸು ಮನೋಮಾಲಿನ್ಯ ಬರುವಂತಹದ್ದು. ತುಂಬಾ ಕೆಟ್ಟ ಬುದ್ಧಿ, ಎಲ್ಲರನ್ನು ಗಾಳಿ ಹಿಡಿಯೋ ಬುದ್ಧಿ, ನಿಂದ ಮಾಡತಕ್ಕ ಬುದ್ಧಿ ಬಂದದ್ದೇ ಪ್ರಾಯ ಶಿವನನ್ನು ಹಾಗೆ ಕಂಡದ್ರಿಂದ ಇರಬಹುದೇನೋ ಅನೇಕ ಜನ ಮಾಧ್ವರಿಗೆ. ಅದು ಇರಬಾರದು. ಪರಮ ವೈಷ್ಣವ, ವಿಷ್ಣು ಜ್ಞಾನ ನಮ್ಮ ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಬರಬೇಕಾಗಿದ್ರೆ ಅವನ ಮನಸ್ಸಿಗೆ ಆ ಶಕ್ತಿ ಕೊಡಬೇಕು. ಅದರಿಂದ ಗುಣಾನುಸಾರಣೀಂ ಪೂಜಾಂ. ಆದರೆ ಅಲ್ಲಿ ಸಮಾಂ ದೃಷ್ಟಿಂಚ. ಶಿವ, ಗರುಡಶೇಷ ರುದ್ರರು ಬ್ರಹ್ಮತತ್ವಕ್ಕಿಂತ, ವಾಯುತತ್ವಕ್ಕಿಂತ, ಸರಸ್ವತಿ ಭಾರತೀ ತತ್ವಕ್ಕಿಂತ ಕೆಳಗಿನವರು ಹೌದು, ಅಷ್ಟೇ. ಆದರೆ ಅಲ್ಲಿಯೂ ಭಗವಂತ ಒಂದು ವಿಶಿಷ್ಟವಾದ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅದರ ನಂತರದ ದೇವತೆಗಳು ಎಷ್ಟು ಸಣ್ಣ ದೇವತೆ, ನಮಗೆ ಹೆಸರೇ ಗೊತ್ತಿಲ್ಲದ 9 ಕೋಟಿ ದೇವತೆಗಳು ಅಂತ ಹೇಳಿದ್ನಲ್ಲ, ಅದು ಹೆಸರು ಗೊತ್ತಿರೋದ್ರೆ ಕೆಲವೊಂದು 100-200 ಮಂದಿ ಇದ್ದು, ಉಳಿದ 9 ಕೋಟಿ ದೇವತೆಗಳ ಹೆಸರೇ ಗೊತ್ತಿಲ್ಲ. ಅವರು ಅನಾನಿಮಸ್ ದೇವತೆಗಳು ಕೂಡ ಅಪರೋಕ್ಷ ಜ್ಞಾನಿಗಳವರು, ನಮಗಿಂತ ಬಹಳ ಎತ್ತರದಲ್ಲಿರುವವರು. ಎಲ್ಲರೂ ಭಗವಂತನ ಪ್ರತೀಕಗಳು. ಸಮದೃಷ್ಟಿ ಅಂದ್ರೆ ಪ್ರತಿಯೊಂದೂ ಭಗವಂತನ ಪ್ರತೀಕ. ಭಗವಂತನ ಪ್ರತೀಕ ಅಲ್ಲದ್ದು ಯಾವುದೂ ಇಲ್ಲ. ಆದರೆ ಯಾವ ಪ್ರತೀಕದಲ್ಲಿ ಭಗವಂತನ ಶಕ್ತಿ ಹೆಚ್ಚು ಅಭಿವ್ಯಕ್ತವೋ ಅದು ಪೂಜಾರ್ಹ. ಇಷ್ಟು ವಿಷಯವನ್ನು ತಿಳ್ಕೊಳ್ಳುವುದೇ ಸಮದೃಷ್ಟಿ ಮತ್ತು ಗುಣಾನುಸಾರಿಯಾದ ಪೂಜೆ. ಗುಣಾನುಸಾರಿಣೀಂ ಪೂಜಾಂ ಸಮಾಂ ದೃಷ್ಟಿಂಚ ಯೋ ನರಃ ಸರ್ವಭೂತೇಷು ಕುರುತೆ ತಸ್ಯ ವಿಷ್ಣು ಪ್ರಸೀದತಿ.